ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ದೇವರ ವಾಕ್ಯದಿಂದ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೈವಜನರೇ, ನಾವಿವತ್ತು ಈ ವಾಕ್ಯಗಳನ್ನು ಕೇಳುವುದರಲ್ಲಿ ಎಷ್ಟು ಸಂತೋಷ ಉಳ್ಳವರಾಗಿದ್ದೀವೋ ಅದೇ ಪ್ರಕಾರ ದೇವರ ಸಾನ್ನಿಧ್ಯದಲ್ಲಿ ನೀವು ಬಂದಿದ್ದೀರಾ ನೋಡ್ರಿ, ಪ್ರಾರ್ಥನೆ ಮಾಡ್ತಾ ಇದ್ದೀರಾ ನೋಡ್ರಿ, ಉದಯದಲ್ಲಿಯೇ ದೇವರ ಸಾನ್ನಿಧ್ಯವನ್ನು ಹುಡುಕಿ ಬಂದಿದ್ದೀರಾ ನೋಡ್ರಿ, ದೇವರು ನಿಮ್ಮನ್ನು ನೋಡಿ ಸಂತೋಷಗೊಳ್ತಾರಂತೆ. ಯಾಕೆಂದರೆ ವಚನ ಹೀಗೆ ಬಲಪಡಿಸ್ತಾ ಇದೆ. ಕೀರ್ತನೆ 33ನೇ ಅಧ್ಯಾಯದ 18ನೇ ವಚನದಲ್ಲಿ, ಯೆಹೋವನಾದರೋ ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕಟಾಕ್ಷಿಸುತ್ತಾನೆ, ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ಲಕ್ಷಿಸುತ್ತಾನೆ. ಪ್ರಿಯ ದೇವಜನರೇ, ಯೆಹೋವನಾದರೋ ಅಂದರೆ ನಮ್ಮ ದೇವರಾದ ಯೆಹೋವನು, ಆತನು ತನ್ನಲ್ಲಿ ಯಾರ್ಯಾರು ಭಯಭಕ್ತಿಯುಳ್ಳವರಾಗಿರ್ತಾರೋ ಅಂಥವರನ್ನು ಆತನು ಲಕ್ಷಿಸುವಂಥ ದೇವರು, ಕಟಾಕ್ಷಿಸುವಂಥ ದೇವರು. ಪ್ರಿಯ ದೇವಜನರೇ, ನಾವು ಯಾರ ದೃಷ್ಟಿಯಿಂದ ಬೇಕಾದರೂ ತಪ್ಪಿಸಿಕೊಳ್ಳಬಹುದು, ಆದರೆ ನಾವು ದೇವರಲ್ಲಿ ದೃಢವಾಗಿ ಭಯಭಕ್ತಿಯಿಂದ ಇರುವಾಗ ದೇವರ ದೃಷ್ಟಿಯಿಂದ ಮಾತ್ರ, ದೇವರ ಕಟಾಕ್ಷದಿಂದ ಮಾತ್ರ ನಾವು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನಾವೆಷ್ಟೋ ಬಾರಿ ಹೀಗೆ ಯೋಚಿಸ್ತೀವಿ, ಅಯ್ಯೋ ನಾನು ಮಾಡುವ ಪ್ರಾರ್ಥನೆ, ನನ್ನ ಭಯಭಕ್ತಿ, ನನ್ನ ಆತ್ಮೀಕ ಭಕ್ತಿ, ನನ್ನ ಒಂದು ಧ್ಯಾನ, ಇದೆಲ್ಲ ಯಾರು ನೋಡ್ತಾರೆ, ಇದೆಲ್ಲ ಎಲ್ಲಿ ಗಮನಕ್ಕೆ ಬರ್ತದೆ ಅಂತ. ಇಲ್ಲ ಪ್ರಿಯ ದೇವಜನರೇ, ನೀವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದೀರಂದ್ರೆ ದೇವರು ನಿಶ್ಚಯವಾಗಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಕಟಾಕ್ಷಿಸುವಂಥವರಾಗ್ತಾರೆ. ನೀವು ಯಾವಾಗಲೂ ಅವರ ದೃಷ್ಟಿಯಲ್ಲಿ ಇದ್ದೀರಾ, ನೀವು ಯಾವಾಗಲೂ ಅವರ ರಕ್ಷಣೆ ಬೇಲಿಯಲ್ಲಿ ಇದ್ದೀರಾ, ನೀವು ಯಾವಾಗಲೂ ಅವರ ಆಶೀರ್ವಾದ ಅನುಗ್ರಹದ ಕೆಳಗಡೆ ಇದ್ದೀರಾ, ಅದನ್ನು ನಂಬುವಂಥವರಾಗ್ರಿ. ಉತ್ತಮವಾದ ಭಾಗ ಏನೆಂದರೆ, ತನ್ನ ಕೃಪೆಯನ್ನು ಯಾರ್ಯಾರು ನಿರೀಕ್ಷಿಸ್ತಾರೋ ಅವರನ್ನು ದೇವರು ಲಕ್ಷಿಸುತ್ತಾನೆ. ಪ್ರಿಯ ದೇವಜನರೇ, ದೇವರು ಎಲ್ಲರ ಮೇಲೆ ತನ್ನ ಲಕ್ಷ್ಯ ಇಡುವುದಿಲ್ಲಂತೆ. ಆತನ ಲಕ್ಷ್ಯ ಯಾರ ಮೇಲೆ ಹೋಗ್ತದೆ ಅಂದರೆ, ಯಾರು ಆತನ ಕೃಪೆಯನ್ನು ಬಯಸ್ತಾರೋ, ಯಾರು ಆತನ ಕೃಪೆಯನ್ನು ನಿರೀಕ್ಷಿಸ್ತಾರೋ ಅವರ ಮೇಲೆ ಮಾತ್ರ ಕರ್ತನ ಲಕ್ಷ್ಯ ಮತ್ತು ಕರ್ತನ ಒಂದು ಅಟೆನ್ಷನ್ ಹೋಗುವಂಥದ್ದಾಗಿರ್ತದೆ. ಯಾಕೆಂದರೆ ಆತನ ಕೃಪೆಯನ್ನು ಬಯಸುವವರು ಹೀಗೆ ಹೇಳ್ತಾ ಇರ್ತಾರೆ ಯಾವಾಗಲೂ, ದೇವರೇ ನನ್ನ ಕೈಯಲ್ಲಿ ಏನು ಸಾಧ್ಯ ಇಲ್ಲಪ್ಪ, ನಿನ್ನ ಕೃಪೆ ನನಗೆ ಈ ಸಮಯದಲ್ಲಿ ಬೇಕು. ದೇವರೇ ನನ್ನ ಕೈಯಿಂದ ನನ್ನ ಕೈಯಿಂದ ಎಲ್ಲವೂ ಕೂಡ ಅದು ಕಳೆದು ಹೋಗಿದೆ, ನನ್ನ ಕೈ ತಪ್ಪಿ ಎಲ್ಲ ಹೋಗ್ಬಿಟ್ಟಿದೆ ಕರ್ತನೆ, ಈ ಸಮಯದಲ್ಲಿ ನನಗೆ ನಿನ್ನ ಕೃಪೆ ಬೇಕು ಅಂತ ಕೂಗುವಾಗ ದೇವರು ಹೇಳ್ತಾರೆ, ಕೃಪೆ ಹುಡುಕುವವರನ್ನು ನಾನು ಲಕ್ಷಿಸುತ್ತೇನೆ ಅಂತ. ಪ್ರಿಯ ದೇವಜನರೇ, ಎಷ್ಟೋ ಜನರು ಯೇಸು ಸ್ವಾಮಿಯ ಬಳಿಯಲ್ಲಿ ಬಂದು ನೇರವಾಗಿ ನನಗೆ ಅದು ಬೇಕು ದೇವರೇ, ಇದು ಬೇಕು ದೇವರೇ, ಹಾಗೆ ಮಾಡಿಕೊಡು, ಹೀಗೆ ಮಾಡಿಕೊಡು ಅಂತ ಕೇಳ್ತಾರೆ. ಹೌದು, ಅದು ಸರಿ. ಆದರೆ ನೇರವಾಗಿ ನಾವು ಬಂದು, ದೇವರೇ ನನಗೆ ಏನು ಗೊತ್ತಿಲ್ಲ, ನಿನ್ನ ಕೃಪೆ ಬೇಕಪ್ಪ, ಬಹಳ ಬಲಹೀನನಾಗಿದ್ದೇನೆ, ಕುಗ್ಗಿ ಹೋಗಿದ್ದೇನೆ, ನನಗೆ ಏನು ಬೇಕು ಏನು ಬೇಡ ಅನ್ನುವುದು ನೀನು ಅರಿತಂಥವನಾಗಿದ್ದೀರಾ, ನಿನ್ನ ಕೃಪೆ ಒಂದು ಸಾಕು ಅಂತ ಕೇಳುವವರನ್ನು ದೇವರು ಹೇಳ್ತಾ ಇದ್ದಾರೆ, ನಾನು ಅಂಥ ಜನರನ್ನು ಲಕ್ಷಿಸುತ್ತೇನೆ. ನನ್ನ ದೃಷ್ಟಿ ಮೊದಲು ನನ್ನ ಕೃಪೆ ಹುಡುಕುವವರ ಮೇಲೆ ಹೋಗ್ತದೆ ಅಂತ ಯೇಸು ಸ್ವಾಮಿ ಮಾತನಾಡ್ತಾ ಇದ್ದಾರೆ. ಈ ಮುಂಜಾನೆ ವೇಳೆಯಲ್ಲಿ ಯೇಸಪ್ಪನ ಪಾದದಲ್ಲಿ ಬಂದು ನಾವು ಹೀಗೆ ಕೇಳೋಣ, ದೇವರೇ ನಾನು ನಿನ್ನ ಕೃಪೆಯನ್ನು ನಿರೀಕ್ಷಿಸುತ್ತೇನೆ. ಆ ಕೃಪೆ ನನ್ನ ಬಲಹೀನ ಕಾರ್ಯದಿಂದ ಬಲಪಡಿಸುವಂಥದ್ದು, ನನ್ನ ಸೋತ ವಿಷಯಗಳಿಂದ ಜಯಪಡಿಸುವಂಥದ್ದಾಗಿರ್ತದೆ. ಹಾಗಾಗಿ ಈ ಮುಂಜಾನೆ ವೇಳೆಯಲ್ಲಿ ನಾವು ಯೇಸುವಿನ ಕೃಪೆಯನ್ನು ಹುಡುಕುತ್ತಾ ಪ್ರಾರ್ಥಿಸೋಣವೇ. ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರಪ್ಪ, ನಿನ್ನ ವಚನ ಪ್ರಿಯ ಮಕ್ಕಳೊಟ್ಟಿಗೆ ಹೀಗೆ ಮಾತನಾಡಿ ಬಲಪಡಿಸಿದ್ದಕ್ಕಾಗಿ ವಂದನೆ ಅಪ್ಪ. ಯೆಹೋವನಾದರೂ ಅಪ್ಪ ತನ್ನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಕಟಾಕ್ಷವನ್ನಿಡುತ್ತಾನೆ, ಆತನ ಕೃಪೆಯನ್ನು ನಿರೀಕ್ಷಿಸುವವರ ಮೇಲೆ ಲಕ್ಷಿಸುತ್ತಾನೆ ಅಂತ ಹೇಳಿದ ಪ್ರಕಾರ ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ಮುಂಜಾನೆಯಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ಬಂದು ಪ್ರಾರ್ಥಿಸಿ ಅಪ್ಪ, ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿರುವಂಥ ಪ್ರಿಯ ಮಕ್ಕಳನ್ನು, ಅವರ ಕುಟುಂಬವನ್ನು ಆಶೀರ್ವದಿಸು. ಅಪ್ಪ ನಿನ್ನ ದೃಷ್ಟಿ ಅವರ ಕುಟುಂಬಗಳ ಮೇಲಿರಲಿ, ರಕ್ಷಿಸಿ ನಡೆಸಿರಿ. ನಿನ್ನ ಕೃಪೆಯನ್ನು ಬಯಸಿ ಬಂದಿದ್ದಾರೆ ಕರ್ತನೆಪ್ಪ, ಆಶೀರ್ವದಿಸು. ಅವರ ಜೀವಿತದಲ್ಲಿ ನಿರೀಕ್ಷಿಸಲಾಗದಷ್ಟು ಆಶೀರ್ವಾದಗಳು ಮತ್ತು ಕೃಪೆ ಅವರು ಅನುಭವಿಸಲಿ ಅಂತ ಪ್ರಾರ್ಥಿಸ್ತೇನೆ. ಆಶೀರ್ವದಿಸ್ರಿ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.